श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं ವಿಧುಶೇಖರ ಭಾರತೀ. ಶ್ರೀ ಗುರುಭ್ಯೋ ನಮಃ. ಕಲ್ಯಾಣವೃಷ್ಟಿಸ್ತವದ ಚಿಂತನೆಯಲ್ಲಿ ಅಮ್ಮನವರ ಪಂಚದಶಿ ಮಂತ್ರದ ಮೊದಲನೆಯ ಕೂಟವನ್ನು ನೋಡಿದ್ದೇವೆ. ಅದರಲ್ಲಿ ಹ್ರೀಂಕಾರದ ವಿಶೇಷತೆಯನ್ನು ತಿಳಿದುಕೊಂಡಿದ್ದೇವೆ. ಈಗ ಎರಡನೆಯ ಕೂಟವನ್ನು ಅಂದರೆ ಮಧ್ಯಕೂಟವನ್ನು ನೋಡಲಿಕ್ಕೆ ಇದ್ದೇವೆ. 6ನೆಯ ಶ್ಲೋಕದಿಂದ ಮಧ್ಯಕೂಟ ಆರಂಭವಾಗುತ್ತೆ. ಅದರ ಮೊದಲನೆಯ ಅಕ್ಷರ ಹಕಾರ. ಆ ಶ್ಲೋಕ ನಾವು ನಿತ್ಯ ಪಾರಾಯಣ ಮಾಡುವಂತಹ 6ನೆಯ ಶ್ಲೋಕ. ಹಂತುಃ ಪುರಾಮಧಿಗಲಂ ಪರಿಪೀಯಮಾನಃ ಕ್ರೂರಃ ಕಥಂ ನ ಭವಿತಾ ಗರಲಸ್ಯ ವೇಗಃ ನಾಶ್ವಾಸನಾಯ ಯದಿ ಮಾತರಿದಂ ತವಾರ್ಧಂ ದೇಹಸ್ಯ ಶ್ವಶ್ವದಮೃತಾಪ್ಲುತಶೀತಲಸ್ಯ. ಈ ಶ್ಲೋಕದಲ್ಲಿ ಅಮ್ಮನವರ ಇನ್ನೊಂದು ವಿಶೇಷತೆಯನ್ನು ಹೇಳ್ತಾ ಇದ್ದಾರೆ. ಹಿಂದೆ ಅಮ್ಮನವರಿಗೆ ನಮಸ್ಕಾರ ಮಾಡುವಂತಹ ಸೇವೆ ಮಾಡುವಂತಹ ಸಂದರ್ಭದಲ್ಲಿ ಅಮ್ಮನವರ ಆ ಒಂದು ಮೂರ್ತಿ ಅಮೃತದಿಂದ ತೊಯ್ದಿತ್ತು ಅಂತ ಶಂಕರರು 2ನೆಯ ಶ್ಲೋಕದಲ್ಲಿ ಹೇಳಿದ್ದಾರೆ. ಈಗ ಆ ಅಮೃತದ ವಿಷಯವನ್ನೇ ಇಟ್ಟುಕೊಂಡು ಈ ಶ್ಲೋಕವನ್ನು ಹೇಳ್ತಾರೆ. ಇಲ್ಲಿ ಏನು ವಿಶೇಷತೆಯನ್ನು ಹೇಳ್ತಾರೆ ಅಂದರೆ, ನಾವು ಸಮುದ್ರ ಮಥನದ ಯಾವ ಕಥೆ ಇದೆಯೋ ಆ ಕಥೆಗೆ ನಮ್ಮನ್ನು ಶಂಕರರು ತೆಗೆದುಕೊಂಡು ಹೋಗ್ತಾರೆ. ಸಮುದ್ರ ಮಥನವನ್ನು ಮಾಡಿದಾಗ ಮೊದಲು ಬಂದಿದ್ದು ಏನು? ಹಾಲಾಹಲ, ವಿಷ. ಇದನ್ನೆಲ್ಲ ನಾವು ತಿಳಿದಿದ್ದೇವೆ, ಪುನಃ ಅದರ ವಿವರಣೆ ಮಾಡುವಂತಹ ಅಗತ್ಯತೆ ಇಲ್ಲ. ಆ ವಿಷ ಏನು ಮಾಡ್ತಾ ಇತ್ತು? ಎಲ್ಲರಿಗೂ ಹಾನಿ ಉಂಟು ಮಾಡುವಂತಹ ಸಾಧ್ಯತೆ ಇತ್ತು. ಇಡೀ ಪ್ರಪಂಚವನ್ನೇ ನಾಶ ಮಾಡುವಂತಹ ಸಾಧ್ಯತೆ ಇತ್ತು. ಎಲ್ಲ ದೇವತೆಗಳು ಹಾಗೂ ಅಸುರರು ಎಲ್ಲ ಭಯಭೀತರಾಗ್ತಾರೆ. ಆ ವಿಷವನ್ನು ಎಲ್ಲಿಡೋದು, ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ. ಆಗ ಮಂಗಲಕರನಾದಂತಹ ಮಹಾದೇವ ಆ ವಿಷವನ್ನು ಸ್ವೀಕರಿಸಿದ. ಅದನ್ನು ತನ್ನ ಕಂಠದಲ್ಲಿ ಇಟ್ಟುಕೊಂಡು ನೀಲಕಂಠನಾದ ಅಂತ ನಾವು ಕಥೆಯನ್ನು ಕೇಳ್ತೇವೆ. ಆ ಒಂದು ವಿಚಾರವನ್ನೇ ಇಟ್ಟುಕೊಂಡು ಈ ಶ್ಲೋಕವನ್ನು ನಮಗೆ ತಿಳಿಸ್ತಾ ಅಮ್ಮನವರ ಶಕ್ತಿ ಯಾವ ರೀತಿಯಲ್ಲಿದೆ, ಅಮ್ಮನವರ ದೇಹ ಯಾವ ರೀತಿಯಲ್ಲಿ ಅಮೃತಮಯವಾಗಿದೆ ಎಂಬುದನ್ನು ಹೇಳ್ತಾರೆ. ಹಂತುಃ ಪುರಾಮಧಿಗಲಂ ಪರಿಪೀಯಮಾನಃ ಕ್ರೂರಃ ಕಥಂ ನ ಭವಿತಾ ಗರಲಸ್ಯ ವೇಗಃ. ಹೇ ತಾಯೇ, ಆ ತ್ರಿಪುರಾಂತಕನಾದಂತಹ ಆ ಪರಶಿವ ವಿಷವನ್ನು ಸೇವಿಸಿದಾಗ
ಆ ವಿಷದ ಕಾರ್ಕೋಟಕ ವಿಷದ ವೇಗ ಈಶ್ವರನನ್ನು ಏನೂ ಮಾಡದೆ ಅವನನ್ನು ಹಾಗೆ ಇಟ್ಟಿತು. ಬೇರೆ ಯಾರಾದರೂ ವಿಷವನ್ನು ಸೇವಿಸಿದರೆ ಸಂಪೂರ್ಣವಾಗಿ ನಾಶವೇ ಆಗ್ತಾ ಇತ್ತು. ಆದರೆ ಈಶ್ವರನು ಆ ಒಂದು ವಿಷವನ್ನು ಸೇವಿಸಿದಾಗ ಅವನಿಗೇನೂ ಆಗಿಲ್ಲ. ಏಕಾಗಿ ಆಗಿಲ್ಲ, ಅದನ್ನು ಶಂಕರರು ಇಲ್ಲಿ ಹೇಳ್ತಾ ಇದ್ದಾರೆ. ಅದು ವಿಶೇಷತೆ. ಏನು ಹೇಳ್ತಾರೆ? ಕ್ರೂರ ಕಥಂ ನ ಭವಿತಾ ಗರಲಸ್ಯ ವೇಗ. ಕಥಂ ನ ಭವಿತ ಅಂತ ಪ್ರಶ್ನೆಗೆ ಹೇಳ್ತಾರೆ. ಹೇಗೆ ಮೊದಲನೇ ಶ್ಲೋಕದಲ್ಲಿ ನೀನು ಏನನ್ನು ಕೊಡೋದಿಲ್ಲ, ನಕಾರಿ ಅಂತ ಕೇಳಿದ್ವಲ್ವ, ಮನಸ್ಸಿ ಭಾಗ್ಯವತಾಂ ಜನಾನಾಂ, ನೀನು ಭಾಗ್ಯವಂತರಿಗೆ ಏನನ್ನು ತಾನೇ ಕೊಡೋದಿಲ್ಲ ಅಂದರೆ ಎಲ್ಲವನ್ನು ಕೊಡ್ತೀಯಾ ಅಂತ ಅರ್ಥವನ್ನು ಅಲ್ಲಿ ನೋಡಿದ್ದೇವೆ. ಇಲ್ಲೂ ಕೂಡ ಒಂದು ಪ್ರಶ್ನಾರ್ಥಕವಾಗಿ ಕೇಳ್ತಾರೆ. ಆ ವಿಷದ ವೇಗ, ಆ ರೀತಿಯಲ್ಲಿ ಇರುವಂತಹ ಕಾರ್ಕೋಟಕ ವಿಷದ ವೇಗ ಈಶ್ವರನಿಗೆ ಏನೂ ಮಾಡಲಿಲ್ಲ, ಈಶ್ವರನಿಗೆ ಏನೂ ಆಗಿಲ್ಲ, ಏಕಾಗಿ ಆಗಿಲ್ಲ ಅಂತ ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ. ಅದು ಎಲ್ಲರನ್ನೂ ನಾಶ ಮಾಡಬೇಕಿತ್ತು, ಆದರೆ ಈಶ್ವರನನ್ನು ತಡೆದು ತಾನು ಸ್ವೀಕರಿಸಿದ, ಲೋಕಕ್ಕೆಲ್ಲ ಮಂಗಳ ಮಾಡಿದ, ಪರಶಿವನಾದ, ನೀಲಕಂಠನಾದ. ಹೇಗಾದ ಅವನು ಅಂತಹ ಸಾಮರ್ಥ್ಯವನ್ನು ಹೊಂದಲಿಕ್ಕೆ ಏನು ಕಾರಣ ಅಂತ ಇಲ್ಲಿ ಹೇಳ್ತಾರೆ. ಹಂತುಃಪುರ ಮಧಿಗಲಂ ಪರಿಪೀಯಮಾನ. ಅವನು ಕುಡಿದರೂ ಕೂಡ ಅದು ಏನು ತೊಂದರೆ ಆಗಿಲ್ಲ. ಏಕೆ? ಕ್ರೂರ ಕಥಂ ನ ಭವಿತ ಗರಲಸ್ಯ ವೇಗ. ಆ ವಿಷದ ವೇಗ ಇವನಿಗೇನೂ ಮಾಡದೆ ಇವನ ಕಂಠ ಪ್ರದೇಶದಲ್ಲೇ ನಿಲ್ತು ಏಕಾಗಿ ಅಂತ ಕೇಳ್ತಾ ಇದ್ದಾರೆ. ಇದೇ ಪ್ರಸಂಗವನ್ನು ಇನ್ನೊಂದು ಕಡೆ ವಿಚಾರ ಮಾಡ್ತಾರೆ, ಆನಂದ ಲಹರಿ, ಸೌಂದರ್ಯ ಲಹರಿ ಇತ್ಯಾದಿಗಳಲ್ಲಿ. ಅಂದರೆ ಶಂಕರರು ಯಾವ ದೇವರ ಸ್ತುತಿಯನ್ನು ಮಾಡ್ತಾರೋ ಆಗ ಅಲ್ಲಿ ಆ ದೇವರನ್ನು ಆ ರೀತಿಯಲ್ಲಿ ಹೊಗಳ್ತಾರೆ. ಹೊಗಳೋದೇಕೆ? ಸ್ತುತಿ ಮಾಡೋದೇಕೆ? ಅಮ್ಮನವರ ಅನುಗ್ರಹ ನಮಗಾಗಲಿ ಅಂತ. ಇಲ್ಲೂ ಕೂಡ ಅಮ್ಮನವರನ್ನು ಸ್ತುತಿ ಮಾಡ್ತಾ ಇದ್ದಾರೆ. ಹೇಗೆ ಸ್ತುತಿ ಮಾಡ್ತಾ ಇದ್ದಾರೆ ಅಂದರೆ, ಆ ಈಶ್ವರನಿಗೆ ಏನೂ ಆಗಲಿಲ್ಲ ವಿಷದಿಂದ. ಏಕೆ ಆಗಲಿಲ್ಲ? ಅದಕ್ಕೆ ಉತ್ತರವನ್ನು ಮುಂದಿನ ಪಂಕ್ತಿಯಲ್ಲಿ ಹೇಳ್ತಾರೆ. ನಾಶ್ವಾಸನಾಯ ಯದಿ ಮಾತರಿದಂ ತವಾರ್ಧಂ ದೇಹಸ್ಯ ಶ್ವಶ್ವದಮೃತ ಪ್ಲುತ ಶೀತಲಸ್ಯ. ಏಕೆ ಆಗಿಲ್ಲ ಅಂದರೆ, ಆ ಪರಶಿವನ ಅರ್ಧ ಭಾಗವನ್ನು ತಾಯಿ ಆವರಿಸಿಕೊಂಡಿದ್ದಾಳೆ. ಅರ್ಧನಾರೀಶ್ವರ ಅಂತ ನಾವು ಕರೀತೇವೆ. ಭಾವಚಿತ್ರಾದಿಗಳಲ್ಲಿ ನೋಡಿದ್ದೇವೆ. ಏನು? ಬಲಭಾಗದಲ್ಲಿ ಪರಶಿವ, ಎಡಭಾಗದಲ್ಲಿ ಪಾರ್ವತಿ ಅಮ್ಮನವರು. ಆ ರೀತಿಯಲ್ಲಿ ಎಡಭಾಗವನ್ನು ನೀನು ಆವರಿಸಿಕೊಂಡಿರುವುದರಿಂದ ಆ ವಿಷ ಪರಮೇಶ್ವರನಿಗೆ ಏನೂ ಮಾಡಲಿಲ್ಲ. ಏಕೆಂದರೆ ನಿನ್ನ ಶರೀರ ಹೇಗಿದೆ ಅದನ್ನು ಹೇಳ್ತಾರೆ. ಅಮೃತಾಪ್ಲುತ ಶೀತಲಸ್ಯ, ಅಮೃತಮಯವಾಗಿದೆ, ಅತ್ಯಂತ ಶೀತಲವಾಗಿದೆ. ವಿಷ ಎಂಥ ಕ್ರೂರವಾಗಿರಬಹುದು? ಕಾರ್ಕೋಟಕ ವಿಷ. ಅದು ಇಡೀ ಪ್ರಪಂಚವನ್ನೇ ನಾಶ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದಂತಹ ವಿಷ. ಆ ವಿಷ ಪರಮೇಶ್ವರ ಕುಡಿದರೂ ಕೂಡ ಅವನನ್ನು ಸುಡಲಿಲ್ಲ, ಅದು ಏನೂ ಮಾಡಲಿಲ್ಲ. ಏಕೆ ಮಾಡಲಿಲ್ಲ ಅಂದರೆ, ನಿನ್ನಲ್ಲಿ ಅಮೃತವಿದೆ. ಆ ಅಮೃತದ ಪ್ರಭಾವದಿಂದ, ಆ ಅಮೃತ ಹೇಗಿದೆ? ಅತ್ಯಂತ ಶೀತಲವಾದಂಥದ್ದಾಗಿದೆ. ಅಂದರೆ ಶೀತಲವಾಗಿದೆ ಅಂದರೆ ಏನರ್ಥ? ಯಾವ ಕೋಪವನ್ನಾಗಲಿ, ತಾಪವನ್ನಾಗಲಿ, ಉರಿಯನ್ನಾಗಲಿ ದಮನ ಮಾಡುವಂತಹ ಶಕ್ತಿಯನ್ನು ಹೊಂದಿದೆ. ಆ ರೀತಿಯಲ್ಲಿ ಆ ಅಮೃತದಂತಿರುವ, ಶೀತಲದಂತಿರುವ ನಿನ್ನ ಅರ್ಧ ಭಾಗದ ಪ್ರಭಾವದಿಂದ ಅವನಿಗೆ ವಿಷ ಏನೂ ಮಾಡಲಿಲ್ಲ. ಅಮ್ಮನವರು ಪರಮೇಶ್ವರನ ಅರ್ಧ ಭಾಗದಲ್ಲಿ ಇರಬೇಕಿದ್ದರೆ ಆ ವಿಷ ಇವನಿಗೆ ಏನು ತಾನೇ ಮಾಡಿತು? ಪರಮೇಶ್ವರನಿಗೆ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾಶ್ವಾಸನಾಯ ಯದಿ ಮಾತರಿದಂ ತವಾರ್ಧಂ. ನಿನ್ನ ಅರ್ಧ ಭಾಗ
ಇರುವುದರಿಂದಲೇ ಆ ವಿಷದ ವೇಗ ಏನೂ ಮಾಡಲಿಲ್ಲ. ಅದನ್ನು ಹೇಳ್ತಾರೆ, ದೇಹಸ್ಯ ಶ್ವಶ್ವದಮೃತಾಪ್ಲುತ ಶೀತಲಸ್ಯ. ನೀನು ಅರ್ಧ ಭಾಗದಲ್ಲಿ ಆ ಪರಮೇಶ್ವರನನ್ನು ಆವರಿಸಿಕೊಂಡು ಆ ವಿಷದ ವೇಗವನ್ನು ತಡೆದಿದ್ದೀಯಾ, ಅದರಿಂದ ಪರಮೇಶ್ವರನಿಗೆ ಏನೂ ಆಗಲಿಲ್ಲ. ಆ ಪರಮೇಶ್ವರ ಆ ವಿಷದ ವೇಗವನ್ನು ತಡೆದ ಅಂತ ಹೇಳ್ತಾರೆ. ಇಲ್ಲಿ ನಮಗೊಂದು ಸಂಶಯ ಬರಬಹುದು. ಏನು ಸಂಶಯ? ಇಲ್ಲಿ ಅಮ್ಮನವರನ್ನು ಏನು ಹೊಗಳ್ತಾ ಇದ್ದಾರೆ ಸತ್ಯ, ಆದರೆ ಪರಮೇಶ್ವರನನ್ನು ನಿಂದೆ ಮಾಡಿದಂತಾಯ್ತಲ್ವ, ಅವನಿಗೇನೂ ಶಕ್ತಿ ಇಲ್ಲ ಅಂತ ಹೇಳಿದಾಗಾಯ್ತಲ್ವ ಅಂತ ಪ್ರಶ್ನೆ ಬರಬಹುದು ತಾನೆ. ಹಾಗೆ ನಾವು ಅರ್ಥ ಮಾಡಬಾರದು. ಯಾವ ದೇವರ ಸ್ತುತಿಯನ್ನು ಮಾಡುತ್ತಾರೋ ಆ ದೇವರ ಬಗ್ಗೆ ವಿಶೇಷವಾಗಿ ಹೊಗಳ್ತಾರೆ ಹೊರತು ಪರಮೇಶ್ವರನನ್ನು ನಿಂದೆಯನ್ನು ಮಾಡುವುದು ಶಂಕರರ ತಾತ್ಪರ್ಯ ಅಲ್ಲ. ಇದೇ ಅರ್ಥವನ್ನು ನಾವು ಇನ್ನೊಂದು ಕಡೆಯೂ ನೋಡ್ತೇವೆ ಶಂಕರದ ಸ್ತೋತ್ರದಲ್ಲಿ. ಎಲ್ಲಿ ಎಂದರೆ ದೇವಿ ಅಪರಾಧ ಕ್ಷಮಾಪಣ ಸ್ತೋತ್ರದಲ್ಲಿ. ಇದನ್ನು ನಾವು ಪ್ರತಿನಿತ್ಯ ಹೇಳ್ತೇವೆ. ಅಲ್ಲಿ ಎಷ್ಟು ವಿನೋದವಾಗಿ ಶಂಕರರು ಅಮ್ಮನವರನ್ನು ಹೊಗಳ್ತಾರೆ ನೋಡಿ. ಚಿತಾಭಸ್ಮಾಲೇಪೋ ಗರಲಮಶನಂ ದಿಕ್ಪಟಧರೋ ಜಟಾಧಾರಿ ಕಂಠೆ ಭುಜಗಪತಿಹಾರಿ ಪಶುಪತಿ ಕಪಾಲೀಭೂತೇಶೋ ಭಜತಿ ಜಗದೀಶೈಕ ಪದವೀಂ ಭವಾನಿ ತ್ವತ್ಪಾಣಿ ಗ್ರಹಣ ಪರಿಪಾಠಿ ಫಲಮಿದಂ. ಎಷ್ಟು ಚೆನ್ನಾಗಿ ವಿವರಣೆ ಮಾಡ್ತಾರೆ. ಒಂದೊಂದು ಶ್ಲೋಕಕ್ಕೆ ಹೋದರೂ ಕೂಡ ಆ ಶಂಕರರ ಆ ಸ್ತೋತ್ರದ ವಿಶೇಷತೆಯನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಆ ಪರಮೇಶ್ವರ ಹೇಗಿದ್ದಾನೆ? ಚಿತೆಯ ಭಸ್ಮವನ್ನು ಲೇಪನ ಮಾಡಿಕೊಳ್ತಾನೆ, ಜಟೆಯನ್ನು ಬಿಟ್ಟುಕೊಂಡಿದ್ದಾನೆ. ಚಿತಾಭಸ್ಮಾಲೇಪೋ ಗರಲ ಮಶನಂ, ಅವನ ವಸ್ತ್ರ ಯಾವುದು? ಪ್ರಾಣಿಯ ಚರ್ಮ. ಅವನ ದಿಕ್ಪಟಧರೋ, ಅವನಿಗೇನಿದೆ? ದಿಕ್ಕುಗಳೇ ಅವನಿಗೆ ಬಟ್ಟೆ. ಜಟಾಧಾರಿ, ಜಟೆಯನ್ನು ಬಿಟ್ಟುಕೊಂಡಿದ್ದಾನೆ. ಅಲಂಕಾರಕ್ಕೇನಾದರೂ ಹಾಕ್ಕೊಂಡಿದ್ದಾನು ಅಂದರೆ ಏನು ಹಾಕ್ಕೊಂಡಿದ್ದಾನೆ? ತಲೆ ಬುರುಡೆ ಇವುಗಳನ್ನೆಲ್ಲ ಧಾರಣೆ ಮಾಡಿದ್ದಾನೆ. ಮತ್ತು ನಾಗಗಳೆಲ್ಲ ಅವನ ದೇಹಕ್ಕೆ ಸುತ್ತಕೊಂಡಿವೆ. ಜಟಾಧಾರಿ ಕಂಠೆ ಭುಜಗಪತಿಹಾರಿ ಪಶುಪತಿ. ಅವನ ಹಾರ ಆದರೂ ಚೆನ್ನಾಗಿದೆಯಾ? ಅದೂ ಚೆನ್ನಾಗಿಲ್ಲ. ನಾಗರ ಹಾವನ್ನು ತನ್ನ ಕುತ್ತಿಗೆಯಲ್ಲಿ ಅಲಂಕಾರಕ್ಕಾಗಿ ಹಾಕ್ಕೊಂಡಿದ್ದಾನೆ. ಇನ್ನೇನು ಕೈಯಲ್ಲಿ ಭಿಕ್ಷಾ ಪಾತ್ರೆಯನ್ನು ಹಿಡ್ಕೊಂಡಿದ್ದಾನೆ. ಹೀಗೆ ಅಂಥವನು ಜಗತ್ತಿಗೆಲ್ಲ ಪರಮೇಶ್ವರ ಅಂತ ಹೇಳಿಸ್ಕೊಳ್ತಾನೆ. ಹೇಗೆ ಇದು ಸಾಧ್ಯವಾಯಿತು? ನೋಡಲಿಕ್ಕೆ ಒಳ್ಳೆ ಬಟ್ಟೆ ಇಲ್ಲ, ಆಭರಣ ಇಲ್ಲ, ಏನೂ ಇಲ್ಲ. ಭಿಕ್ಷಾ ಪಾತ್ರೆಯನ್ನು ಇಟ್ಟುಕೊಂಡು ಎಲ್ಲ ಕಡೆ ಅಲಿತಾನೆ. ಹಾಗಿದ್ದರೂ ಕೂಡ ಅವನಿಗೆ ಆ ಪರಮೇಶ್ವರ ಎಂಬಂತಹ ಪದವಿ ಹೇಗೆ ಬಂತು ಅಂತ ಶಂಕರರು ಹೇಳ್ತಾರೆ. ಹೇಗೆ? ಭವಾನಿ ತ್ವತ್ಪಾಣಿ ಗ್ರಹಣ ಪರಿಪಾಠಿ ಫಲಮಿದಂ. ಅಮ್ಮನವರ ಕೈ ಹಿಡಿದಂತಹ ಪ್ರಭಾವದಿಂದ, ಅಮ್ಮನವರ ವಿವಾಹವಾದ್ದರಿಂದ ಪರಮೇಶ್ವರನಿಗೆ ನಿಜವಾಗಿ ಪರಮೇಶ್ವರತ್ವ ಬಂತು ಅಂತ ಅಮ್ಮನವರನ್ನು ಹೊಗಳ್ತಾ ಇದ್ದಾರೆ ಹೊರತು ಇಲ್ಲಿ ಶಂಕರರು ಪರಮೇಶ್ವರನನ್ನು ನಿಂದೆ ಮಾಡಿ ಅಮ್ಮನವರನ್ನು ಹೊಗಳುವಂಥದ್ದು ಅವರಿಗೆ ತಾತ್ಪರ್ಯವಲ್ಲ. ಆ ರೀತಿಯಲ್ಲಿ ನಾವು ಅರ್ಥವನ್ನು ಮಾಡಬಾರದು. ಅಮ್ಮನವರನ್ನು ಸ್ತುತಿ ಮಾಡ್ತಾ ಇದ್ದಾರೆ. ಅಮ್ಮನವರಿಗೆ ಸಂತೋಷ ಆಗಬೇಕು ಈ ಸ್ತೋತ್ರವನ್ನು ಕೇಳಿದಾಗ. ಆ ರೀತಿಯಲ್ಲಿ ಸ್ತುತಿ ಮಾಡಿ ಅಮ್ಮನವರ ಮಹಾತ್ಮೆಯನ್ನು ಹೊಗಳ್ತಾ ಇದ್ದಾರೆ. ಇಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಆ ಸಮುದ್ರ ಮಥನ ಕಾಲದಲ್ಲಿ ಪರಮೇಶ್ವರನಿಗೆ ಆ ವಿಷ ಏನೂ ಮಾಡಲಿಲ್ಲ. ಏಕಾಗಿ ಮಾಡಲಿಲ್ಲ? ನೀನು ಆ ಪರಮೇಶ್ವರನ ಅರ್ಧ ಭಾಗವನ್ನು ಆವರಿಸಿಕೊಂಡಿದ್ದೀಯಾ. ನಿನ್ನ ಶಕ್ತಿ ಹೇಗಿದೆ? ನೀನು ಅಮೃತಮಯಳಾಗಿದ್ದೀಯಾ. ಅಮೃತ ನಿನ್ನ ದೇಹದಲ್ಲಿರುವುದರಿಂದ ಆ ವಿಷ ಏನೂ ಮಾಡಲಿಲ್ಲ ಪರಮೇಶ್ವರನಿಗೆ ಎಂಬುದು ಈ ಶ್ಲೋಕದ ತಾತ್ಪರ್ಯ. ಮುಂದಿನ ಶ್ಲೋಕವನ್ನು ನೋಡೋಣ. 7ನೆಯ ಶ್ಲೋಕ. ಸರ್ವಜ್ಞತಾಂ ಸದಸಿ ವಾಕ್ಪಟುತಾಂ ಪ್ರಸೂತೆ ದೇವಿ ತ್ವದಂಘ್ರಿ ಸರಸೀರುಹಯೋ ಪ್ರಣಾಮಃ
ಕಿಂಚಸ್ಫುರನ್ ಮುಕುಟಮುಜ್ವಲಮಾತಪತ್ರಂ ದ್ವೇ ಚಾಮರೇ ಚ ಮಹತೀಂ ವಸುಧಾಂ ದದಾತಿ. ಅಮ್ಮನವರ ಪಾದ ಸೇವೆ ಹಿಂದೆ ಹೇಳಿದ್ದಾರೆ. ಅಮ್ಮನವರ ಪಾದಗಳಿಗೆ ನಮಸ್ಕಾರ, ಅದರ ಪ್ರಭಾವ ಅದನ್ನೂ ವಿವರಿಸಿದ್ದಾರೆ. ಮತ್ತೆ ಇಲ್ಲಿ ವಿವರಿಸ್ತಾ ಇದ್ದಾರೆ. ಏಕೆ ಮತ್ತೆ ಮತ್ತೆ ವಿವರಿಸ್ತಾರೆ ಅಂದರೆ, ನಾವು ಎಷ್ಟು ಅಮ್ಮನವರಿಗೆ ನಮಸ್ಕಾರವನ್ನು ಮಾಡಿದರೂ ಕಡಿಮೆಯೇ. ಆದರೆ ಇಲ್ಲೊಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಅಂತ ನೋಡೋಣ. ದೇವಿ, ಹೇ ತಾಯೇ, ಜಗಜ್ಜನನಿಯೇ, ತ್ವದಂಗ್ರಿ ಸರಸೀ ರುಹಯೋ ಪ್ರಣಾಮ. ನಿನ್ನ ಪಾದ ಕಮಲಗಳಿಗೆ ಮಾಡುವಂತಹ ಯಾವ ನಮಸ್ಕಾರ ಇದೆಯೋ ಆ ನಮಸ್ಕಾರ ಎಂತಹ ಫಲವನ್ನು ಕೊಡುತ್ತೆ ಅಂತ ಹೇಳ್ತಾರೆ. ತ್ವದಂಗ್ರಿ ಸರಸೀರುಹಯೋಹೋ ಅಂದರೆ ನಿನ್ನ ಪಾದಕಮಲಗಳಿಗೆ ಮಾಡುವಂತಹ ನಮಸ್ಕಾರ ಯಾವ ಫಲವನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಅಂದರೆ ಸಂಪೂರ್ಣವಾಗಿ ಅಮ್ಮನವರ ಗುಣಗಾನವನ್ನು ಮಾಡುತ್ತಾ ಅಮ್ಮನವರು ನಮಗೆ ಏನು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಏಕೆ ಹೀಗೆ ಹೇಳಬೇಕು? ನಮ್ಮ ಪ್ರಶ್ನೆ ಏನು? ನಮಗೆ ಏನು ಸಿಗತ್ತೆ? ಈ ಕಲ್ಯಾಣ ವೃಷ್ಟಿಸ್ತವವನ್ನು ಹೇಳಬೇಕು. ಏಕೆ ಹೇಳಬೇಕು? ಅದರಿಂದ ಏನು ಸಿಗತ್ತೆ ಅಂತ ನಮ್ಮ ಪ್ರಶ್ನೆ ಅಲ್ವಾ? ಲೋಕದಲ್ಲಿ ನಾವು ಏನು ಕೆಲಸ ಮಾಡಬೇಕಿದ್ರೂ ನನಗೇನು ಅಂತ ಕೇಳ್ತೇವೆ. ಪ್ರಯೋಜನಂ ಅನುದ್ದಿಶ್ಯ ನಮಂದೋಪಿ ಪ್ರವರ್ತತೆ. ಪ್ರಯೋಜನ ಇಲ್ಲದೆ ಇದ್ದರೆ ಯಾರು ಏನು ಕೆಲಸವನ್ನು ಮಾಡೋದಿಲ್ಲ. ಹಾಗಾದರೆ ಈ ಕಲ್ಯಾಣ ವೃಷ್ಟಿಸ್ತವವನ್ನು ಹೇಳಿದರೆ ಏನು ಪ್ರಯೋಜನ? ಇಲ್ಲಿ ಹೇಳುವಂಥ ಎಲ್ಲ ಪ್ರಯೋಜನಗಳು ಕೂಡ ಈ ಕಲ್ಯಾಣ ವೃಷ್ಟಿಸ್ತವದ ಪಾರಾಯಣದಿಂದ ಸಿಗತ್ತೆ. ಅದರ ಫಲವನ್ನು ಮತ್ತೆ ವಿಶೇಷವಾಗಿ ವಿವರಣೆ ಮಾಡ್ತಾರೆ 16ನೇ ಶ್ಲೋಕದಲ್ಲಿ. ಈಗ ಆ ಸ್ತೋತ್ರವನ್ನು ಹೇಳುವ ಮುಖೇನವಾಗಿ ಅಮ್ಮನವರಿಗೆ ಯಾರು ನಮಸ್ಕಾರವನ್ನು ಮಾಡುತ್ತಾರೋ ಅವರಿಗೆ ಯಾವ ಫಲ ಅಂತ ಹೇಳ್ತಾರೆ. ಇಲ್ಲಿ 2 ಫಲವನ್ನು ಹೇಳ್ತಾರೆ. ಅಂದರೆ 2 ಅಮ್ಮನವರು ನೀಡುತ್ತಾರೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಆ 2 ಯಾವುದು ಅಂದರೆ 1ನೇ ಪಾದದಲ್ಲಿ ಹೇಳ್ತಾ ಇದ್ದಾರೆ, ಸರ್ವಜ್ಞತಾಂ ಸದಸಿ ವಾಕ್ ಪಟುತಾಂ ಪ್ರಸೂತೆ. ಸರ್ವಜ್ಞತಾಂ, ಸರ್ವಜ್ಞತಾಂ ಅಂದರೆ ಏನು? ಜ್ಞಃ ಅಂದರೆ ಜ್ಞಾನ, ಸರ್ವಂ ಅಂದ್ರೇನು? ಎಲ್ಲ ಎಲ್ಲ ಅಂತ ಅರ್ಥ. ಎಲ್ಲ ವಿಧವಾದ ಜ್ಞಾನ, ಸ್ವಲ್ಪ ಜ್ಞಾನ ಸರ್ವಜ್ಞತ್ವವಲ್ಲ, ಎಲ್ಲ ಜ್ಞಾನ ಅಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ವಿಶೇಷತೆ ಇದೆ ಈ ಒಂದು ಸರ್ವಜ್ಞತಾಂ ಎಂಬಂಥ ಶಬ್ದಕ್ಕೆ. ಆದ್ದರಿಂದ ಹೀಗೆ ವಿವರಣೆ ಮಾಡ್ತಾ ಇದ್ದೇನೆ. 2 ಅರ್ಥ ಇದೆ ಇದಕ್ಕೆ. ಸಾಮಾನ್ಯವಾದ ಅರ್ಥವೇನು? ಎಲ್ಲವನ್ನು ತಿಳ್ಕೊಳ್ಳೋದು, ಜ್ಞಾನ. ಆ ಅರ್ಥವನ್ನು ಇಟ್ಕೊಂಡು ಮುಂದಿನ ಪಂಕ್ತಿ ವಿವರಣೆ ಮಾಡಬೇಕು. ಹೇಗೆ? ಸರ್ವಜ್ಞತಾಂ ಸದಸಿ ವಾಕ್ಪಟುತಾಂ ಪ್ರಸೂತೆ. ಸದಸಿ, ಸದಸಿ ಅಂದರೆ ಸದಸ್ಸಿನಲ್ಲಿ, ಸಭೆಯಲ್ಲಿ, ಅಂದರೆ ವಾಕ್ಯಾರ್ಥಗಳು ಅಥವಾ ಪಾಠ ಪ್ರವಚನಗಳು, ಈಗಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಸೆಮಿನಾರ್ ಇತ್ಯಾದಿಗಳಲ್ಲಿ. ವಾಕ್ಪಟುತಾಂ ಪ್ರಸೂತೆ, ಸರ್ವಜ್ಞತ್ವವನ್ನು, ವಾಕ್ಪಟುತ್ವವನ್ನು, ವಾಕ್ಚಾತುರ್ಯವನ್ನು ಅಮ್ಮನವರು ನೀಡುತ್ತಾಳೆ. ಯಾರು ಅಮ್ಮನವರಿಗೆ ನಮಸ್ಕಾರವನ್ನು ಮಾಡ್ತಾರೋ ಅವರಿಗೆ ಅಮ್ಮನವರು ಸರ್ವಜ್ಞತ್ವವನ್ನು, ಅಂದರೆ ಎಲ್ಲ ವಿಧವಾದ ಶಾಸ್ತ್ರಗಳ ಜ್ಞಾನವನ್ನು, ವೇದಗಳ ಜ್ಞಾನವನ್ನೂ ನೀಡುತ್ತಾಳೆ. ಮತ್ತು ಜ್ಞಾನವನ್ನು ನೀಡಿದರೆ ಸಾಕಾಗೋದಿಲ್ಲ, ನಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ಹೇಳುವಂಥ ಸಾಮರ್ಥ್ಯ ಬೇಕಲ್ವಾ? ಆ ಸಾಮರ್ಥ್ಯ ಹೊರಗೆ ಬರಬೇಕು ಅಂದರೆ ಬಾಯಿಂದ ಹೇಳಬೇಕಾಗತ್ತೆ. ಒಳ್ಳೆ ವೇದವನ್ನು ಓದಿದ್ದಾನೆ, ವೇದವನ್ನೇ ಬಾಯಲ್ಲಿ ಹೇಳಲಿಕ್ಕಾಗೋದಿಲ್ಲ ಇವನಿಗೆ, ಅಂದರೆ ಆಗೋದಿಲ್ಲ ತಾನೇ. ವೇದವನ್ನು ಬಾಯಿಂದ ಹೇಳಬೇಕು. ಮತ್ತು ಒಳ್ಳೆ ಶಾಸ್ತ್ರವನ್ನು ಓದಿದ್ದಾನೆ, ಎಲ್ಲವನ್ನು ತಿಳ್ಕೊಂಡಿದ್ದಾನೆ, ಅದನ್ನು ಸಭೆಯಲ್ಲಿ ಪ್ರತಿಪಾದನೆ ಮಾಡಬೇಕು ತಾನೇ. ಅಥವಾ ಆಧುನಿಕ ವಿದ್ಯೆಯನ್ನೇ ಇಟ್ಕೊಳ್ಳೋಣ. ಆಧುನಿಕ ವಿದ್ಯೆಯನ್ನು ಇವನು ತಿಳ್ಕೊಳ್ಬೇಕು ಅಂದರೆ ಅಮ್ಮನವರ ಅನುಗ್ರಹ ಬೇಕು. ಅಂದರೆ ಆ ಸರ್ವಜ್ಞತ್ವ ಬರಬೇಕು ಅಂದರೆ ಪ್ರತಿನಿತ್ಯ ಅಮ್ಮನವರಿಗೆ ನಮಸ್ಕಾರ ಮಾಡಬೇಕು. ಹಾಗೆ ಮಾತಾಡುವಂತಹ ಚಾತುರ್ಯ ಬೇಕು. ಕೇವಲ ಜ್ಞಾನ ಇದ್ದರೆ ಆಗೋದಿಲ್ಲ. ಆ ಜ್ಞಾನವನ್ನು ಹೊರಗೆ ಹಾಕಬೇಕಿದ್ರೆ ಆ ರೀತಿಯಲ್ಲಿ ಪ್ರತಿಪಾದನೆ ಮಾಡಬೇಕು. ಆ ಪ್ರತಿಪಾದನಾ ಮಾಡುವಂಥ ಕೌಶಲ್ಯವನ್ನು ಕೂಡ ಅಮ್ಮನವರೇ ನೀಡುತ್ತಾಳೆ ಅಂತ ಹೇಳ್ತಾ ಇದ್ದಾರೆ. ವಾಕ್ಪಟುತಾಂ ಪ್ರಸೂತೆ, ವಾಕ್ಪಟುತ್ವವನ್ನು ನೀಡುತ್ತಾಳೆ, ಇದು ಸಾಮಾನ್ಯವಾದ ಅರ್ಥ.
ಇನ್ನು ಸರ್ವಜ್ಞತಾಂ ಹೇಳುವಂತಹ ಪದವಿಭಾಗವನ್ನು ಮಾಡಿ ತೋರಿಸಿದನಲ್ವ, ಎಲ್ಲ ಜ್ಞಾನ ಅಂತ. ಆ ಎಲ್ಲ ಜ್ಞಾನವಾಗೋದು ಯಾವಾಗ ಅಂದರೆ ವೇದಾಂತದಲ್ಲಿ ಹೇಳುವಂತಹ ರೀತಿಯಲ್ಲಿ ಆತ್ಮನನ್ನು ತಿಳ್ಕೊಂಡ್ರೆ ಎಲ್ಲವನ್ನು ತಿಳ್ಕೊಂಡಂತಾಗತ್ತೆ. ಆಗ ಮಾತ್ರ ಅವನು ಸರ್ವಜ್ಞನಾಗ್ತಾನೆ. ಇಲ್ಲದೇ ಇದ್ದರೆ ಕೇವಲ ಶಾಸ್ತ್ರವನ್ನು ತಿಳ್ಕೊಂಡ ಪಕ್ಷದಲ್ಲಿ ಸರ್ವಜ್ಞತ್ವ ಅಂತ ಹೇಳಬಹುದು, ಸಾಮಾನ್ಯವಾದಂಥದ್ದು ಆ ಸರ್ವಜ್ಞತ್ವ. ಆದರೆ ವಿಶೇಷವಾದಂಥದ್ದು ಯಾವುದು ಅಂದರೆ ಆತ್ಮಜ್ಞಾನ. ಇದು ಮುಖ್ಯ, ಏಕೆಂದರೆ ಇದು ಗೂಢಾರ್ಥವನ್ನು ತಿಳ್ಕೊಳ್ಬೇಕು. ನಮ್ಮ ಸ್ವರೂಪವನ್ನು ನಾವು ತಿಳಿಯುವಂತೆ ಅಮ್ಮನವರು ಮಾಡ್ತಾಳೆ. ನಿಜವಾಗಿ ನಮ್ಮ ಸ್ವರೂಪ ಯಾವುದು? ಆ ಪರಮಾತ್ಮನ ಸ್ವರೂಪ. ಅದನ್ನು ತಿಳಿಸಿಕೊಡ್ತಾಳೆ. ಇದನ್ನು ವಿವರಿಸಬೇಕು ಅಂದರೆ ಪುನಃ ವೇದಾಂತ ವಿಚಾರವನ್ನು ಮಾಡಬೇಕಾಗತ್ತೆ. ಇಲ್ಲಿ ಇಷ್ಟು ತಿಳ್ಕೊಳ್ಬೇಕು, ಸರ್ವಜ್ಞತ್ವ ಅಂದರೆ ಏನು? ಆತ್ಮಜ್ಞಾನ. ಆ ಆತ್ಮಜ್ಞಾನವನ್ನು ಅಮ್ಮನವರು ನೀಡ್ತಾಳೆ ಅಂತ ಒಂದರ್ಥ. ಇನ್ನು ಮುಂದಿನ ಫಲವನ್ನು ಹೇಳ್ತಾರೆ. ಏಕೆಂದರೆ ಸರ್ವಜ್ಞತ್ವವನ್ನು ವಾಕ್ಪಟುತ್ವವನ್ನು ಎಲ್ಲರೂ ಬಯಸೋದಿಲ್ಲ, ಲೌಕಿಕವಾದ ಪ್ರಯೋಜನವನ್ನು ಬಯಸ್ತಾರೆ ಅಲ್ವಾ? ಈ ಲೋಕದಲ್ಲಿ ನನಗೇನು, ಈ ಪಾರಾಯಣವನ್ನು ಅಮ್ಮನವರಿಗೆ ನಮಸ್ಕಾರವನ್ನು ಮಾಡಿದರೆ ನನಗೇನು ಸಿಗತ್ತೆ? ಅಮ್ಮನವರಿಗೆ ನಾನು ನಮಸ್ಕಾರ ಮಾಡಬೇಕು, ಮಾಡ್ತೇನೆ, ಅದರಿಂದ ನನಗೇನು ಅಂತ ಕೇಳ್ತೀರಲ್ವ? ಅದಕ್ಕೆ ಶಂಕರರು ಹೇಳ್ತಾರೆ ಕಿಂಚ, ಮೂರನೇ ಪಾದ. ಕಿಂಚ ಅಂದರೆ ಮತ್ತು ಅಂದರೆ ಸರ್ವಜ್ಞತ್ವವನ್ನು ವಾಕ್ಪಟುತ್ವವನ್ನು ನೀಡ್ತಾಳೆ. ಮತ್ತು ಸ್ಫುರನ್ ಮುಕುಟ ಮುಜ್ವಲ ಮಾತಪತ್ರಂ ದ್ವೇಚಾಮರೇಚ ಮಹತೀಂ ವಸುಧಾಂ ದದಾತಿ. ಒಟ್ಟಿನಲ್ಲಿ ಇರುವಂಥ ಅರ್ಥ ಏನು ಅಂದರೆ ಅಮ್ಮನವರು ನಮ್ಮ ಈ ಲೌಕಿಕವಾದ ಜೀವನಕ್ಕೆ ಯಾವೆಲ್ಲ ಸುಖ ಬೇಕೋ ಆ ಎಲ್ಲ ಸುಖವನ್ನು ನೀಡ್ತಾಳೆ. ಯಾರಿಗೆ ನೀಡ್ತಾಳೆ? ಯಾರು ಅಮ್ಮನವರಿಗೆ ನಮಸ್ಕಾರವನ್ನು ಮಾಡುತ್ತಾರೋ ಅವರಿಗೆ ನೀಡ್ತಾರೆ ಅಂತ ಅರ್ಥ. ಅದನ್ನೇ ಪಾರಿಭಾಷಿಕ ಶಬ್ದದಲ್ಲಿ ಹೇಳ್ತಾರೆ. ಏನು? ಸ್ಫುರನ್ನು ಮುಕುಟ ಮುಜ್ವಲಂ ಅಂದರೆ ಅತ್ಯಂತ ಕಾಂತಿಯುಕ್ತವಾದ ವಜ್ರ ವೈಢೂರ್ಯಗಳಿಂದ ಭೂಷಿತವಾದ. ಮುಕುಟಂ ಅಂದರೆ ಕಿರೀಟ, ಕಿರೀಟವನ್ನು ಹೊಂದುತ್ತಾನೆ. ಕಿರೀಟವನ್ನು ಹೊಂದೋದು ಯಾರು? ಮಹಾರಾಜ. ಅವನು ಮಹಾರಾಜನಾಗ್ತಾನೆ ಅಂದರೆ ಅಂತಹ ಭೋಗವನ್ನು ಹೊಂದುತ್ತಾನೆ ಅಂತ. ಎಲ್ಲರೂ ಮಹಾರಾಜರಾಗ್ಲಿಕ್ಕೆ ಸಾಧ್ಯವಾ? ಅಂದರೆ ಉಪಲಕ್ಷಣ. ಉಪಲಕ್ಷಣ ಅಂದ್ರೇನು? ಅದನ್ನ ಬಗ್ಗೆ ಹೇಳಲಿಕ್ಕೆ ಹೋದರೆ ಮತ್ತೆ ಶಾಸ್ತ್ರ ವಿಚಾರ ಆಗುತ್ತೆ. ಉಪಲಕ್ಷಣ ಅಂದರೆ ಈಗ ನನ್ನ ಹತ್ತಿರ 1000 ರೂಪಾಯಿ ಇದೆ ಅಂತ ನಾನು ಹೇಳಿದೆ, 100 ರೂಪಾಯಿ ಇದೆ ಅಂತ ಮತ್ತೆ ಹೇಳಬೇಕಾ? ಹೇಳೋದು ಬೇಡ ತಾನೆ. 100 ರೂಪಾಯಿ ಇದೆ ಅಂತ ಅರ್ಥ ಆಗುತ್ತೆ. ಹಾಗೆ ಈ ಮಹಾರಾಜನಾಗುವಂತಹ ಸಾಮರ್ಥ್ಯವನ್ನೇ ಅಮ್ಮನವರು ನೀಡ್ತಾಳೆ ಅಂತ ಹೇಳಿಬಿಟ್ರೆ ಸಾಮಾನ್ಯವಾದಂಥ ಎಲ್ಲ ಫಲಗಳನ್ನು ಹೇಳಿದಂತಾಯಿತು. ಅದನ್ನೇ ಹೇಳ್ತಾರೆ ಶಂಕರರು. ಏನು ಹೇಳ್ತಾರೆ? ಸ್ಫುರನ್ ಮುಕುಟ ಮುಜ್ವಲ ಮಾತಪತ್ರಂ, ಒಳ್ಳೆಯ ಕಿರೀಟ, ಮತ್ತು ಆ ಕಡೆ ಈ ಕಡೆ ಛತ್ರ ಚಾಮರವನ್ನು ಬೀಸುವಂಥವರು ಇರ್ತಾರೆ. ಅಂದರೆ ನಿನಗೆ ಎಲ್ಲ ವಿಧವಾದ ಸುಖ ಉಂಟಾಗತ್ತೆ. ಆತಪತ್ರಂ ಅಂದರೆ ಬೆಳ್ಳಿಯ ಕೊಡೆ, ಅಥವಾ ಬಿಸಿಲಿಗೆ ಹೋಗಬೇಕಿದ್ದರೆ ಇವನಿಗೇನು ಆಗಬಾರ್ದು ಅಂತ ನಾವೇನು ಗುರುಗಳಿಗೆಲ್ಲ ಹಿಡಿತೀವಲ್ವ, ದೇವರು ಹೋಗಬೇಕಿದ್ರೆ ಹಿಡಿತೀವಲ್ಲ, ಮಹಾರಾಜರು ಬಂದರೆ ಹಿಡಿತಿದ್ರಲ್ವ ಹಿಂದೆ. ಆ ರೀತಿಯಲ್ಲಿ ನಿನಗೆ ಎಲ್ಲ ವಿಧವಾದ ಸುಖವನ್ನು ನೀಡ್ತಾಳೆ ಅಮ್ಮನವರು. ಚಾಮರವನ್ನು ಬೀಸ್ತಾರೆ ಇವನಿಗೆ. ಮಹತೀಂ ವಸುಧಾಂ ದದಾತಿ, ನಿನಗೆ ದೊಡ್ಡದಾದಂತಹ ಭೂಮಿಯನ್ನು ಅಮ್ಮನವರು ನೀಡುತ್ತಾಳೆ. ವಸುಧಾಂ ದದಾತಿ ಅಂದರೆ ನಿನ್ನನ್ನು ಮಹಾರಾಜನನ್ನಾಗಿ ಮಾಡ್ತಾಳೆ ಅಂತ ಹೇಳುವ ಮುಖೇನ ಶಂಕರರು ಏನು ಹೇಳ್ತಾ ಇದ್ದಾರೆ? ನಮಗೊಂದು ಪ್ರಶ್ನೆ ಬರ್ಬೋದು, ಹಾಗಾದರೆ ಅಮ್ಮನವ್ರಿಗೆ ನಾನು ನಮಸ್ಕಾರ ಮಾಡ್ತೇನೆ, ನಾನು ಮಹಾರಾಜನಾಗಿಬಿಡ್ತೇನಾ ಅಂತ ಪ್ರಶ್ನೆ ಬರಬಹುದು. ಇದರ ತಾತ್ಪರ್ಯ ಏನು ಅಂದರೆ, ನಮ್ಮ ಸುಖಮಯವಾದ ಜೀವನಕ್ಕೆ ಏನೇನು ಯಾವ ಯಾವ ವಸ್ತುಗಳು ಯಾವ ಯಾವ ಕಾಲಕ್ಕೆ ಬೇಕಾಗುತ್ತದೆಯೋ ಆ ವಸ್ತುಗಳನ್ನು ಅಮ್ಮನವರು ಆ ಕಾಲಕ್ಕೆ ನೀಡಿ ನಮಗೆ ಯಾವ ದುಃಖವೂ ನಮಗೆ ಯಾವ ಕಷ್ಟವೂ ಬರದೇ ಇರುವಂತೆ ನಮ್ಮನ್ನು ರಕ್ಷಣೆ ಮಾಡುತ್ತಾಳೆ ಅಂತ ತಾತ್ಪರ್ಯ ಅರ್ಥ. ಇದು ಮುಖ್ಯ ಅರ್ಥ ಏನು? ಯಾರು ಅಮ್ಮನವರಿಗೆ ನಮಸ್ಕಾರವನ್ನು ಮಾಡುತ್ತಾರೋ ಅವರಿಗೆ ಒಳ್ಳೆಯ ಕಿರೀಟವನ್ನು, ಛತ್ರವನ್ನು, ಚಾಮರವನ್ನು, ಭೂಮಿಯನ್ನು, ಚಕ್ರವರ್ತಿ ಪದವಿಯನ್ನು ಅಮ್ಮನವರು ನೀಡ್ತಾಳೆ ಅಂತ ಹೇಳ್ತಾ ಇದ್ದಾರೆ. ಒಂದನೆಯ ಫಲ ಏನು? ಒಳ್ಳೆಯ ವಾಕ್ಪಟುತ್ವವನ್ನು ನೀಡ್ತಾಳೆ.
ಮತ್ತು ಒಳ್ಳೆಯ ಮಹಾರಾಜನನ್ನಾಗಿ ಅವರನ್ನು ಮಾಡ್ತಾಳೆ ಅಂತ ಹೇಳ್ತಾ ಇದ್ದಾರೆ. ಇದು ಹೌದಾ ಅಂತ ನಮಗೆ ಸಂಶಯ ಬರಬಹುದು. ಆ ರೀತಿಯಲ್ಲಿ ಯಾರಾದರೂ ಇದ್ದಾರಾ ಅಂತ. ಎಷ್ಟೆಲ್ಲ ಜನರಿದ್ದರು ಹಿಂದೆ, ಈಗಲೂ ಕೂಡ ಇದ್ದಾರೆ. ಈಗ ಚಕ್ರವರ್ತಿಗಳು ಅಂತ ನಾವು ಯಾರನ್ನು ಕರಿಬಹುದು? ಪ್ರಸ್ತುತ ಭಾರತದಲ್ಲಿ ಪ್ರಧಾನಿಗಳನ್ನು ಕರೀಬಹುದು, ನರೇಂದ್ರ ಮೋದಿಯವರನ್ನು ಕರೀಬಹುದು. ಅವರು ಎಂತಹ ದೈವ ಭಕ್ತರು ಅಂತ ನಾವು ತಿಳಿದಿದ್ದೇವೆ, ಅದನ್ನು ಮತ್ತೆ ಹೇಳಬೇಕು ಅಂತಿಲ್ಲ. ಅಮ್ಮನವರ ಬಗ್ಗೆ ಆಗಲಿ ಅಥವಾ ದೇವರ ಬಗ್ಗೆ ಆಗಲಿ ಎಂತಹ ಒಂದು ಭಕ್ತಿಯನ್ನು ಇಟ್ಟುಕೊಂಡಿದ್ದಾರೆ. ಅವರು ಅಮ್ಮನವರಿಗೆ ಎಂತಹ ನಮಸ್ಕಾರವನ್ನು ಮಾಡುತ್ತಾರೆ. ಭೂಮಿಯನ್ನೇ ಭೂತಾಯಿ ಅಂತ ನಮಸ್ಕರಿಸಿ ಮುಂದಿನ ಕೆಲಸಗಳನ್ನು ಮಾಡುತ್ತಾರೆ. ಈ ರೀತಿಯಲ್ಲಿ ಅವರು ನಮಸ್ಕಾರವನ್ನು ಬಾಲ್ಯದಿಂದಲೂ ಮಾಡುತ್ತಾ ಬಂದಿದ್ದರಿಂದ ಈ ದಿವಸ ಅವರು ಅಂತಹ ಪದವಿಗೆ ಹೋಗಿದ್ದಾರೆ ಅಂತ ನಾವು ಹೇಳಬೇಕು ಹೊರತು ಅವರು ಇನ್ನೇನೋ ಮಾಡಿ ಏನೋ ಪ್ರಯತ್ನ ಮಾಡಿ ಹೋದರು ಅಂತಲ್ವ ಹೇಳಿ ವ್ಯಾಖ್ಯಾನ ಮಾಡೋದಲ್ಲ. ಅಂದರೆ ಇದಕ್ಕೆ ಈಗಿನ ಕಾಲದಲ್ಲೂ ಉದಾಹರಣೆ ಕೊಡಬೇಕು ಅಂದರೆ ಅವರನ್ನು ನಾವು ಉದಾಹರಣೆ ಕೊಡಬೇಕಾಗತ್ತೆ. ವಾಕ್ಪಟುತಾಂ ಪ್ರಸೂತೆ, ಎಂಥ ಮಾತಾಡ್ತಾರವರು, ಅವರ ಜ್ಞಾನ ಯಾವ ರೀತಿಯಲ್ಲಿದೆ, ಇರುವಂತಹ ಜ್ಞಾನವನ್ನು ಯಾವ ರೀತಿಯಲ್ಲಿ ಪ್ರತಿಪಾದನೆ ಮಾಡ್ತಾರೆ ಅಂದರೆ ಅವರಿಗೆ ನಿಜವಾಗಿ ಅಮ್ಮನವರ ಅನುಗ್ರಹ ಆಗಿದೆ ಅಂತ ಹೇಳೋದಕ್ಕೆ ಯಾವ ಸಂಶಯವೂ ಇಲ್ಲ. ಇದನ್ನು ಇಲ್ಲಿ ಏಕೆ ಹೇಳಿದೆ ಅಂದರೆ ಪ್ರಸ್ತುತವಾಗಿ ಇದರ ಪ್ರತಿಪಾದನೆ ನನ್ನ ಉದ್ದೇಶ ಅಲ್ಲ. ನಮಗೆ ಯಾರಾದರೂ ಒಂದು ಉದಾಹರಣೆ ಕೊಟ್ಟರೆ ಓ ಹೌದು ಶಂಕರ್ ಇಲ್ಲಿ ಹೇಳಿದ್ದು ಹೌದು ಅಂತ ಅನಿಸ್ಬಹುದು. ಆ ನಿಟ್ಟಿನಲ್ಲಿ ಉದಾಹರಣೆ ಕೊಡ್ತಾ ಇದ್ದೇನೆ. ಅವರು ಮಾತ್ರ ಆ ರೀತಿಯಲ್ಲಿದ್ದಾರೆ ಅಂತ ಹೇಳೋದು ಅಭಿಪ್ರಾಯ ಅಲ್ಲ. ಅಂಥವರು ಎಷ್ಟೋ ಜನರಾಗಿ ಹೋಗಿದ್ದಾರೆ. ನಾವು ಗುರುಗಳನ್ನು ನೋಡ್ತೇವೆ. ಗುರುಗಳ ಉದಾಹರಣೆಯನ್ನು ಮೊದಲು ಕೊಟ್ಟರೆ ನಮ್ಮ ಮನಸ್ಸಿಗೆ ಭಯಕ್ಕೆ ಹೋಗೋದಿಲ್ಲ. ಹೀಗೆ ಈ ರೀತಿಯ ಪ್ರಧಾನಿಗಳ ಉದಾಹರಣೆ ಕೊಟ್ಟರೆ ಹೌದಲ್ವಾ ಅಂತ ಅನಿಸುತ್ತೆ. ಗುರುಗಳನ್ನು ತೆಗೆದುಕೊಳ್ಳೋಣ. ಆ ಗುರುಗಳು ಎಲ್ಲರಿಂದಲೂ ಒಂದರಾಗಿದ್ದಾರೆ. ನಾವು ಗುರುಗಳಿಗೆ ನಮಸ್ಕಾರವನ್ನು ಮಾಡುತ್ತೇವೆ. ಆ ಗುರುಗಳಿಗೆ ನಮಸ್ಕಾರ ಮಾಡೋದು ಏಕೆ? ಅವರಲ್ಲಿ ಅಂತಹ ಸರ್ವಜ್ಞತ್ವವಿದೆ, ಅಂತಹ ವಾಕ್ಪಟುತ್ವ ಇದೆ. ಆ ವಾಕ್ಪಟುತ್ವ ಸರ್ವಜ್ಞತ್ವಾದಿಗಳು ಇರೋದರಿಂದ ಅವರಿಗೆ ನಾವು ನಮಸ್ಕಾರ ಮಾಡುತ್ತೇವೆ. ಅವರಿಗೆ ಹೇಗೆ ಅಂತಹ ವಾಕ್ಪಟುತ್ವವೋ ಸರ್ವಜ್ಞತ್ವವೋ ಅಥವಾ ಗುರುಗಳಿಗೆ ನಾವು ಏನೆಲ್ಲ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಕೊಡ್ತೇವೆ, ಗುರುಗಳು ಇರಬೇಕು ಅಂತ ನಾವು ಮಾಡ್ತೇವೆ, ಗುರುಗಳು ಸುಖವಾಗಿರುವಂತೆ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೇವೆ. ಅಂದರೆ ಇದನ್ನು ನಾನು ಏಕೆ ಹೇಳ್ತಾ ಇದ್ದೇನೆ ಅಂದರೆ ಅವರು ಅಂತಹ ಸುಖವನ್ನು ಪಡೆಯೋದು ಹೇಗೆ? ಅಮ್ಮನವರ ಸೇವೆಯನ್ನು ಮಾಡಿದ್ದರಿಂದ. ಇದು ನಮ್ಮ ಮನಸ್ಸಿಗೆ ಬರಬೇಕು. ಅಮ್ಮನವರ ಸೇವೆಯನ್ನು ಮಾಡಿದ್ದರಿಂದ ಅವರು ಸರ್ವಜ್ಞತ್ವವನ್ನು ಅಂತಹ ಒಂದು ಎಲ್ಲ ಜನರಿಂದಲೂ ನಮಸ್ಕಾರ ಮಾಡುವಂತಹ ಒಂದು ಭಾಗ್ಯವನ್ನು ಅವರು ಹೊಂದಿದರು. ಈ ಎರಡು ಉದಾಹರಣೆ ಕೊಟ್ಟಿದ್ದು ಬೇರೆ ಯಾವುದೋ ಒಂದು ಅರ್ಥವನ್ನು ಹೇಳಬೇಕು ಅಂತಲ್ಲ. ನಾವೂ ಕೂಡ ಈ ರೀತಿಯಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರತಿನಿತ್ಯ ಅಮ್ಮನವರಿಗೆ ನಮಸ್ಕಾರವನ್ನು ಮಾಡಿದರೆ ಅಮ್ಮನವರು ನಮಗೆ ಇಲ್ಲಿ ಹೇಳಿದಂತಹ ಎರಡೂ ಫಲವನ್ನು ಕೊಡ್ತಾಳೆ. ಯಾವ ಫಲ? ಸರ್ವಜ್ಞತ್ವವನ್ನು ವಾಕ್ಪಟುತ್ವವನ್ನು ಎಲ್ಲ ಸುಖವನ್ನು ಕೊಡ್ತಾಳೆ ಎಂಬುದು ಈ ಎಲ್ಲ ವಾಕ್ಯಗಳ ತಾತ್ಪರ್ಯ. ಹೀಗೆ ಈ ಕಲ್ಯಾಣ ವೃಷ್ಟಿ ಸ್ತವದಲ್ಲಿ ಅಮ್ಮನವರ ಸ್ತುತಿಯೊಂದಿಗೆ ನಮಗೆ ಆ ಒಂದು ಅಮ್ಮನವರ ಭಕ್ತಿಯ ಮಾರ್ಗವನ್ನು ಶಂಕರರು ಉಪದೇಶ ಮಾಡ್ತಾ ಇದ್ದಾರೆ. ಮುಂದಿನ ಶ್ಲೋಕದ ಅರ್ಥವನ್ನು ಮುಂದಿನ ದಿವಸದಲ್ಲಿ ನೋಡೋಣ. ಇಲ್ಲಿಗೆ ಇವತ್ತಿನ ವಿಚಾರವನ್ನು ಮುಗಿಸುವಂಥದ್ದು. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ.